ಇನ್ನು ಆಪರೇಷನ್ ಸಿಂಧೂರ ವಿಚಾರದಲ್ಲೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾತನಾಡಿದರು. ನೋಡಿ, ಅದು ಹೇಗೆ ಯಾವ ರೀತಿಯಾಗಿ ಅನ್ನುವಂಥ ವಿಚಾರವನ್ನು ಮಾತನಾಡಿದರು. ಆಪರೇಷನ್ ಸಿಂಧೂರದ ವಿಚಾರದಲ್ಲಿ ಉಗ್ರರು ನಮ್ಮನ್ನು ಏನು ಅನ್ಕೊಂಡಿದ್ರು, ನಾವು ಯಾವ ರೀತಿಯಾಗಿ ಉತ್ತರವನ್ನು ಕೊಟ್ಟಿದ್ದೀವಿ ಅನ್ನೋದು. ಆಪರೇಷನ್ ಸಿಂಧೂರ ಇನ್ನು ಮುಗಿದಿಲ್ಲ ಅನ್ನೋದನ್ನು ಕೂಡ ಹೇಳ್ತಾರೆ. ನಮ್ಮನ್ನು ಕೆಣಕಿದವರಿಗೆ ನಮ್ಮದೇ ಸ್ಟೈಲ್ನಲ್ಲಿ ಉತ್ತರಿಸ್ತೇವೆ, ನಮ್ಮ ಶತ್ರುಗಳ ಮಣ್ಣಾಗಿಸಲು ಯಾವತ್ತಿಗೂ ಕೂಡ ಹಿಂಜರಿಯಲ್ಲ ಅನ್ನುವಂಥದ್ದನ್ನ ಮೋದಿ ಹೇಳ್ತಾರೆ. ಜೊತೆಗೆ ಉಗ್ರರು ಏನು ಅನ್ಕೊಂಡಿದ್ರೋ ಅದಕ್ಕೆ ಪ್ರತ್ಯುತ್ತರವನ್ನ ಕೊಡುವಂತ ರೀತಿನೇ ಬೇರೆ ಇತ್ತು ನಮ್ದು ಈ ಬಾರಿ. ಅವರು ಎದುರು ಹಾಕೊಂಡಿರುವಂಥದ್ದು ಹಿಂದ್ ಸೈನ್ಯವನ್ನ ಅಂತ ಹೇಳ್ತಾರೆ. ಪರ್ಟಿಕ್ಯುಲರ್ ಆಗಿ ಯೂಸ್ ಮಾಡ್ತಾರೆ ಹಿಂದ್ ಸೈನ್ಯವನ್ನ ಅಂತ. ಯಾಕೆ ಗೊತ್ತಾ? ಅಲ್ಲಿ ಟೆರರಿಸ್ಟ್ಗಳು ಕೇಳಿದ್ದು ನೀನು ಹಿಂದೂನ ಮುಸ್ಲಿಮ ಅಂತ ಕೇಳಿ ಹೊಡೆದಿದ್ದು, ಹಿಂದೂಗಳನ್ನ ಹೊಡೆದಾಕಿದ್ರು. ಹಾಗಾಗಿ ಆ ಉಗ್ರರು ಕೆಣಕಿದ್ದು ಯಾರನ್ನ, ಎದುರಿಸಿದ್ದು ಯಾರನ್ನ, ಎದುರು ಹಾಕಿಕೊಂಡಿದ್ದು ಯಾರನ್ನ ಅಂತಂದ್ರೆ ಹಿಂದ್ ಸೈನ್ಯವನ್ನ ಅಂತ ಹೇಳ್ತಾರೆ ಅವರು. धर्म की स्थापना के लिए शस्त्र उठाना ये हमारी परंपरा है। इसलिए जब हमारी बहनों बेटियों का सिंदूर छीना गया तो हमने आतंकियों के फन को उनके घर में घुस के कुचल दिया। भारत माता की जय! भारत माता की जय! भारत माता की जय! वो कायरों की तरह छिप कर आए थे, लेकिन भूल गए उन्होंने जिसे ललकारा है वो हिंद की सेना है। आपने उन्हें सामने से हमला करके मारा। आपने आतंक के तमाम बड़े अड्डों को मिट्टी में मिला दिया। 9 आतंकी ठिकाने बर्बाद हुए, 100 से ज्यादा आतंकियों की मौत हुई। आतंक के आकाओं को अब समझ आ गया है। ಹೇಡಿಗಳ ರೀತಿಯಲ್ಲಿ ಎಲ್ಲೋ ಒಳನುಗ್ಗಿ ಬಂದು ಈ ರೀತಿಯಾಗಿ ಹಲ್ಲೆ ಮಾಡಿದಂಥವ್ರು ಯಾರನ್ನ ವಿರೋಧ ಹಾಕೊಂಡಿದ್ರು? ಅವರು ಹಿಂದ್ ಸೇನೆಯನ್ನ ವಿರೋಧ ಹಾಕೊಂಡಿದ್ರು. ಅವ್ರಿಗೆ ಗೊತ್ತಿರಲಿಲ್ಲ ನಾವು ಈ ರೀತಿಯಾಗಿ ಎದುರಾಗಿ ನಿಂತ್ಕೊಂಡು ಹೊಡಿತೀವಿ ಅಂತೇಳಿ, ನುಗ್ಗಿ ಹೊಡಿತೀವಿ ಅಂತ ಅವ್ರು ಅನ್ಕೊಂಡಿರ್ಲಿಲ್ಲ. ಭಾರತ ನುಗ್ಗಿ ಹೊಡೆದಿದೆ, ಅದರ ಕೆಲಸವನ್ನ ನೀವೆಲ್ಲ ಮಾಡಿದ್ದೀರಾ ಅನ್ನುವಂಥದ್ದನ್ನ ಅಲ್ಲಿರುವಂಥ ಸೇನೆಯ 3 ಸೇನೆಯವರಿಗೂ ಕೂಡ ಅದನ್ನು ಹೇಳುವಂಥ ಕೆಲಸವನ್ನ ಮಾಡಿದ್ರು. ಅವರಲ್ಲಿರುವಂಥ ಉತ್ಸಾಹವನ್ನ ಹೆಚ್ಚಿಸಿದ್ರು. धर्म की स्थापना के लिए शस्त्र उठाना ये हमारी परंपरा है। इसलिए जब हमारी बहनों बेटियों का सिंदूर छीना गया तो हमने आतंकियों के फन को उनके घर में घुस के कुचल दिया। भारत माता की जय! भारत माता की जय! भारत माता की जय! वो कायरों की तरह छिप कर आए थे, लेकिन भूल गए उन्होंने जिसे ललकारा है वो हिंद की सेना है। आपने उन्हें सामने से हमला करके मारा। आपने आतंक के तमाम बड़े अड्डों को मिट्टी में मिला दिया। 9 आतंकी ठिकाने बर्बाद हुए, 100 से ज्यादा आतंकियों की मौत हुई। आतंक के आकाओं को अब समझ आ गया है। ಅಕ್ಷರಶಃ ಇವತ್ತು ಪಾಕಿಸ್ತಾನಕ್ಕೆ ಮುಟ್ಟಿ ನೋಡಿಕೊಳ್ಬೇಕು, ಇನ್ನೊಂದು ಬಾರಿ ಬಾಲ ಬಿಚ್ಚಿದರೆ ಮಾತ್ರ ಕತ್ತರಿಸಿ ಹಾಕ್ತೀವಿ ಅನ್ನುವಂತಹ ಅರ್ಥದಲ್ಲಿ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಮಾತನಾಡಿದ್ದು. ನಿನ್ನೆನೂ ಕೂಡ ಭಾಷೆಯನ್ನ ಬಳಕೆ ಮಾಡಿದ್ರು, ಇವತ್ತು ಕೂಡ ಅದೇ ಭಾಷೆಯನ್ನ ಬಳಕೆ ಮಾಡಿದ್ರು. ಅದರಲ್ಲಿ 3 ರೀತಿಯಾದಂತಹ ಸಂದೇಶವನ್ನ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಕೊಟ್ಟಿದ್ದು. ಏನ್ 3 ಸಂದೇಶವನ್ನ ಕೊಟ್ಟರು? ಈ 3 ಸಂದೇಶಗಳು ಶತ್ರುಗಳ ಎದೆಯಲ್ಲಿ ನಡುಕವನ್ನ ಹುಟ್ಟಿಸ್ತಾ ಇರೋದು. ಭಾರತದ ಮೇಲೆ ದಾಳಿಯನ್ನ ನಡೆಸಿದ್ರೆ ತಕ್ಕ ಪ್ರತ್ಯುತ್ತರವನ್ನ ಕೊಡ್ತೀವಿ ಅಂತ ಹೇಳಿದ್ರು. ಅಣ್ವಸ್ತ್ರ ಹೆಸರಿನಲ್ಲಿ ಬ್ಲಾಕ್ ಮೇಲ್ಗೆ ಜಗ್ಗಲ್ಲ ಬಗ್ಗಲ್ಲ ಅಂತ ಹೇಳಿದ್ರು. ಉಗ್ರರು ಉಗ್ರ ಪೋಷಕ ರಾಷ್ಟ್ರವನ್ನ ನಾವು ಸಹಿಸಲ್ಲ ಅನ್ನುವಂಥದ್ದನ್ನ ಹೇಳಿದ್ರು. ಮೋದಿ ಮಾತಿನಿಂದ ವೈರಿ ರಾಷ್ಟ್ರಕ್ಕೆ ಢವಢವ ಶುರುವಾಗಿದೆ. ಅಷ್ಟೇ ಅಲ್ಲ, ಅವರು ಒಂದು ಬಳಕೆಯನ್ನ ಮಾಡ್ತಾರೆ ಶಬ್ದವನ್ನ, ಇನ್ನೂ ಒಂದೇ ಒಂದು ದಾಳಿ ನಡೆದ್ರೂ ಕೂಡ ಅದು ನಾಶಕ್ಕೆ ಕಾರಣವಾಗುತ್ತೆ ಅನ್ನುವಂಥ ಎಚ್ಚರಿಕೆಯನ್ನ ಕೊಡ್ತಾರೆ. ಕೇಳಿಸ್ಕೊಳ್ಳಿ ಅದನ್ನ. न्यूक्लियर ब्लैकमेल भारत नहीं सहेगा। तीसरा, हम आतंक की सरपरस्त सरकार
और आतंक के आकाओं को अलग अलग नहीं देखेंगे। दुनिया भी भारत के इस नए रूप को, इस नई व्यवस्था को समझते हुए ही आगे बढ़ रही है। भारत माता की! भारत माता की! साथियों, ऑपरेशन सिंदूर का एक एक क्षण भारत की सेनाओं के सामर्थ्य की गवाही देता है। इस दौरान हमारी सेनाओं का कोऑर्डिनेशन वाकई में कहूंगा शानदार था। आर्मी हो, नेवी हो या एयरफोर्स, सबका तालमेल बहुत जबरदस्त था। नेवी ने समुद्र पर अपना दबदबा बनाया, सेना ने बॉर्डर पर मजबूत